ಹಾಲು ಕೆಟ್ಟರು ಹಾಲು ಮತ ಕೆಡಲ್ಲ ಅಂತ. ನಾನು ಹೇಳಿದ್ದೇನು, ಹಾಲು ಮತ ಸಮಾಜದವರಿಗೆ ಅಧಿಕಾರ ಬಂದರೆ ಬಿಡಿಸ್ಕೊಳ್ಳೋದು ಕಷ್ಟ. ಹಾಗೆ ಬಂದಿದೆ, ಅವರಾಗೆ ಬಿಡಬೇಕೆ ವಿನಃ ಬಿಡಿಸೋದು ಕಷ್ಟ ಅಂತ ಹೇಳಿದರು. ಮಳೆ ಇದೆ, ಭೂಕಂಪಗಳಿದ್ದಾವೆ, ಮೋಡಗಳ ಇದಾಗ್ತದೆ, ಇನ್ನೂ ಇದೆ. ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ. ಕೋಡಿ ಶ್ರೀಗಳ ಸಿಎಂ ಕುರ್ಚಿ ಪತನದ ಭವಿಷ್ಯವಾಣಿ. ಕೋಡಿ ಶ್ರೀಗಳು 2025ಕ್ಕೆ ನುಡಿದ ಭಯಾನಕ ಭವಿಷ್ಯ ನಿಜವಾಯ್ತಾ? 2026ಕ್ಕೆ ಕಾದಿದೆಯ ಮಹಾಗಂಡಾಂತರ. ಪ್ರಕೃತಿ ಮುನಿಸು, ರಾಜಕೀಯ ಅಲ್ಲೋಲ ಕಲ್ಲೋಲ. ಕೋಡಿ ಶ್ರೀಗಳ ದಿವ್ಯ ದೃಷ್ಟಿಯಲ್ಲಿ ಕರ್ನಾಟಕ ಕಂಡ ಭವಿಷ್ಯವಾಣಿಗೇನು? ಏನಿದರ ರಹಸ್ಯ? ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಪಾಲಿನ ನಾಸ್ಟ್ರಾಡಾಮಸ್ ಅಂತಲೇ ಪ್ರಖ್ಯಾತರಾಗಿರೋ ತಮ್ಮ ದಿವ್ಯ ದೃಷ್ಟಿಯಿಂದ ಭವಿಷ್ಯದ ಘಟನೆಗಳನ್ನು ಒಗಟಿನ ರೂಪದಲ್ಲಿ ಹೇಳೋ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದಾರೆ. ವರ್ಷದ ಆರಂಭದಲ್ಲಿ, ಯುಗಾದಿಯ ಸಮಯದಲ್ಲಿ ಕೋಡಿ ಶ್ರೀಗಳು ನುಡಿಯೋ ಭವಿಷ್ಯವಾಣಿಗಾಗಿ ಇಡೀ ರಾಜ್ಯವೇ ಕಾಯ್ತಾ ಇರತ್ತೆ. ಯಾಕಂದ್ರೆ ಅವರ ಮಾತುಗಳು ಅಷ್ಟು ನಿಖರವಾಗಿರತ್ತೆ, ಅಷ್ಟೇ ಶಕ್ತಿಯುತವಾಗಿರತ್ತೆ. ಈ ಬಾರಿ ಶ್ರೀಗಳು ಒಂದು ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರು ಕೊಟ್ಟಿರೋ ಉತ್ತರ ಈಗ ರಾಜಕೀಯ ಪಡಸಾಲೆಯಲ್ಲೇ ಬಿರುಗಾಳಿ ಎಬ್ಬಿಸಿದೆ. ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ. ಕೇವಲ 4 ಪದಗಳು. ಆದರೆ ಈ 4 ಪದಗಳ ಹಿಂದೆ ಅಡಗಿರೋ ಅರ್ಥ ಮಾತ್ರ ರಾಜ್ಯ ರಾಜಕಾರಣವನ್ನೇ ಬುಡಮೇಲು ಮಾಡುವಂತಿದೆ. ಏನಿದರ ಅರ್ಥ? ಶಿವ ಯಾರು, ಮಲ್ಲಿಗೆ ಯಾರು? ಶಿವನ ಪಾದಕ್ಕೆ ಮಲ್ಲಿಗೆ ಬೀಳೋದು ಅಂದ್ರೆ ಏನು? ಇದು ಸಿಎಂ ಸಿದ್ದರಾಮಯ್ಯನವರ ಪತನದ ಮುನ್ಸೂಚನೆಯ ಅಥವಾ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕದ ಸಂಕೇತನ? ಇವತ್ತಿನ ಈ ವಿಶೇಷ ಮತ್ತು ಕುತೂಹಲಕಾರಿ ಸಂಚಿಕೆಯಲ್ಲಿ ನಾವು ಕೋಡಿ ಶ್ರೀಗಳ ಒಗಟಿನ ಹಿಂದಿರೋ ರಹಸ್ಯವನ್ನ ಭೇದಿಸಲಿದ್ದೇವೆ. ಅಷ್ಟೇ ಎಲ್ಲ, ವರ್ಷದ ಕಟ್ಟಕಡೆಯ ತಿಂಗಳಲ್ಲಿ ಏನೆಲ್ಲ ಘಟಿಸಲಿದೆ? ವರ್ಷದ ಆರಂಭ ಅಂದ್ರೆ 2026ರ ಭವಿಷ್ಯವಾಣಿಯನ್ನ ಏನ್ ನುಡಿದಿದ್ದಾರೆ ಕೋಡಿ ಶ್ರೀಗಳು? ಡಿಸೆಂಬರ್ ಗಂಡಾಂತರದ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರಲ್ಲ, ಆ ಭವಿಷ್ಯವಾಣಿಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕಾ? ಈ ಕೋಡಿ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೋಡಿ ಶ್ರೀಗಳ ಭವಿಷ್ಯವಾಣಿಯಲ್ಲಿ ಮೊಟ್ಟ ಮೊದಲನೇದಾಗಿ ಈ ವರ್ಷ ಅಂದರೆ ಈ ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಈ ಹೊಸ ವರ್ಷದ ಆರಂಭದಲ್ಲಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಂದರೆ ಇವತ್ತು ಭವಿಷ್ಯವಾಣಿಯನ್ನು ನುಡಿದಿರೋದು ಶಿವನ ಪಾದಕ್ಕೆ ಬೀಳಲಿವೆ ಮಲ್ಲಿಗೆ. ರಾಜಕೀಯ ಪಡಸಾಲೆಯಲ್ಲಿ ಸಿಎಂ ಕುರ್ಚಿಗಾಗಿ ಕದನವೇ ನಡೀತಾ ಇದೆ. ಇಲ್ಲಿ ಕದನದಲ್ಲಿ ಯಾರ ಪತನವಾಗತ್ತೆ ಎನ್ನುವುದು ಈಗ ಎಲ್ಲ ಕಡೆ ಯಕ್ಷ ಪ್ರಶ್ನೆಯಾಗಿ ಉಳಿದು ಹೋಗ್ಬಿಟ್ಟಿದೆ. ಈಗ ಸಿಎಂ ಬದಲಾವಣೆಯಾಗುತ್ತಾ ಅಥವಾ ಹೊಸ ಪಟ್ಟಾಭಿಷೇಕವಾಗುತ್ತಾ ಅನ್ನುವಂತಹ ಕುತೂಹಲಕಾರಿ ಘಟ್ಟದ ಸಂದರ್ಭದಲ್ಲಿಯೇ ಕೋಡಿ ಶ್ರೀಗಳ ಭವಿಷ್ಯವಾಣಿ ಮಾರ್ದನಿಸ್ತಾಗಿದ್ದು, ಈ ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ ಅಂತ ಏನು ಕೋಡಿ ಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರಲ್ಲ, ಈ ಒಗಟಿನ ಅರ್ಥ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ, ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ. ಇಲ್ಲಿ ಶಿವ ಅಂದ್ರೆ ಯಾರು? ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸೂಚಿಸ್ತಾ ಇರಬಹುದು. ಅವರ ಹೆಸರಲ್ಲೇ ಶಿವ ಇದೆ. ಅವರು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು. ಹಾಗಾದ್ರೆ ಮಲ್ಲಿಗೆ ಯಾರು? ಮಲ್ಲಿಗೆ ಅಂದ್ರೆ ಹೂವು, ಅಂದ್ರೆ ಅದು ಬಿಳಿ ಬಣ್ಣದ್ದು, ಶುದ್ಧತೆಯ ಸಂಕೇತ. ಆದರೆ ಅದು ಬೇಗ ಬಾಡಿ ಹೋಗತ್ತೆ. ಇಲ್ಲಿ ಮಲ್ಲಿಗೆಯನವರು ಇರಬಹುದಾ? ಅವರ ಜನಪ್ರಿಯತೆ, ಅವರ ಅಹಿಂದ ಶಕ್ತಿ ಮಲ್ಲಿಗೆಯಷ್ಟೇ ಪ್ರಬಲವಾದರೂ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರ ಅಧಿಕಾರ ಮಲ್ಲಿಗೆಯಂತೆ ಬೇಗ ಬಾಡಿ ಹೋಗುವ ಹಂತಕ್ಕೆ ಬಂದಿದೆಯಾ ಅನ್ನುವಂತಹ ಅರ್ಥವನ್ನ ಇಲ್ಲಿ ಸೂಚಿಸಲಾಗ್ತಾ ಇದೆ. ಶಿವನ ಪಾದಕ್ಕೆ ಮಲ್ಲಿಗೆ ಬೀಳೋದು ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರ ಕಳೆದುಕೊಂಡು ಡಿಕೆ ಶಿವಕುಮಾರ್ ಅವರ ಮುಂದೆ ಮೊಂಡಿ ಊರುವುದು ಅಥವಾ ಅಧಿಕಾರವನ್ನ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸುವುದು ಅಂತ ಅರ್ಥೈಸಲಾಗ್ತಾ ಇದೆ. ಅಂದ್ರೆ ಸಿಎಂ ಬದಲಾವಣೆ ಖಚಿತ ಅನ್ನೋ ಸ್ಪಷ್ಟ ಸಂದೇಶವನ್ನ ಶ್ರೀಗಳು ಈ ಒಗಟಿನ ಮೂಲಕ ನೀಡಿದ್ದಾರೆ ಅನ್ನೋದು ಒಂದು ವಾದವಾಗಿದೆ. ಇನ್ನೊಂದು ವಾದದ ಪ್ರಕಾರ ಶಿವ ಅಂದ್ರೆ ಹೈಕಮಾಂಡ್ ಅಥವಾ ಕಾಲಪುರುಷ ಇರಬಹುದು. ಮಲ್ಲಿಗೆ ಅಂದ್ರೆ ಪ್ರಸ್ತುತ ಸರ್ಕಾರ. ಅಂದ್ರೆ ಈ ಸರ್ಕಾರ ತನ್ನ ಅಧಿಕಾರವನ್ನ ಕಳೆದುಕೊಂಡು ಕಾಲನ ಪಾದಕ್ಕೆ ಅಂದ್ರೆ ಇತಿಹಾಸದ ಪುಟಗಳನ್ನ ಸೇರಲಿದೆ. ಅಂದ್ರೆ ಮಧ್ಯಂತರ ಚುನಾವಣೆ ಅಥವಾ ಸರ್ಕಾರ ಪತನದ ಮುನ್ಸೂಚನೆ ಇದು ಅಂತಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಶ್ರೀಗಳು ಯಾವಾಗಲೂ ನೇರವಾಗಿ ಹೇಳೋದಿಲ್ಲ.
ಅವರ ಮಾತುಗಳು ಸಾಂಕೇತಿಕವಾಗಿರತ್ತೆ. ಸಮಯ ಬಂದಾಗ ಎಲ್ಲವೂ ಗೊತ್ತಾಗತ್ತೆ, ಕಾದ್ ನೋಡಿ ಅಂತ ಕೋಡಿಶ್ರೀಗಳು ಹೇಳೋದ್ರಿಂದ ಈ ಒಗಟಿನ ನಿಜವಾದ ಅರ್ಥ ತಿಳಿದುಕೊಳ್ಳೋದಕ್ಕೆ ನಾವು ಸ್ವಲ್ಪ ಕಾಯಲೇಬೇಕು. ಆದರೆ ರಾಜಕೀಯ ವಲಯದಲ್ಲಿ ಮಾತ್ರ ಇದು ದೊಡ್ಡ ಮಟ್ಟದ ಕಂಪನ ಸೃಷ್ಟಿಸಿದೆ. ಇನ್ನು ಕೋಡಿಶ್ರೀಗಳು ಕೇವಲ ರಾಜಕೀಯ ಭವಿಷ್ಯವನ್ನ ಮಾತ್ರ ನುಡಿದಿಲ್ಲ, ಪ್ರಕೃತಿ ವಿಪ್ಲವ, ಪ್ರಕೃತಿ ವಿಕೋಪಗಳ ಬಗ್ಗೆಯೂ ನಿಖರವಾದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಅವರು ಹೇಳಿದ್ರು, ಈ ಸಂವತ್ಸರದಲ್ಲಿ ಜಲಕಂಟಕ, ಅಗ್ನಿ ಅನಾಹುತ, ವಾಯು ವೈಪರೀತ್ಯ ಹೆಚ್ಚಾಗಲಿದೆ. ಪ್ರಕೃತಿ ವಿಕೋಪಗೊಂಡು ಮನುಷ್ಯನಿಗೆ ಪಾಠ ಕಲಿಸಲಿದೆ. ಭೂಮಿ ತಲ್ಲಣಿಸಿದರೆ ಕೆರೆ ಕಟ್ಟೆಗಳು ಒಡೆಯಲಿವೆ. ಈ ಮಾತುಗಳು ಎಷ್ಟು ಸತ್ಯವಾಗಿವೆ ಅಂತ ನೀವೇ ನೋಡಿ. ಜಲಕಂಟಕ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಮತ್ತು ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಚಂಡಮಾರುತದಿಂದಾಗಿ ಪ್ರವಾಹ, ಅತಿವೃಷ್ಟಿ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷದ ಕಾಲದವರೆಗೂ ಬಿಡಿ, ಈಗ ಚಳಿಗಾಲ ಶುರುವಾಗಿದೆ. ಚಳಿಗಾಲದಲ್ಲೂ ಕೂಡ ಮಳೆ ಆರ್ಭಟಿಸ್ತಾಗಿದೆ. ಜೋಡಿ ಗ್ರಹಣದಂತೆ ಜೋಡಿ ಚಂಡಮಾರುತಗಳು, ಜೋಡಿ ಸೈಕ್ಲೋನ್ಗಳು ಈಗ ಕರ್ನಾಟಕ ಅಥವಾ ಇಡೀ ದಕ್ಷಿಣ ಭಾರತವನ್ನು ಕಟ್ಟಿ ಹಾಕಿರೋದು ನಿದರ್ಶನ. ಮತ್ತು ಈ ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಗ್ನಿ ಅನಾಹುತ, ದೇಶದ ಹಲವೆಡೆ ದೊಡ್ಡ ದೊಡ್ಡ ಅಗ್ನಿ ಅನಾಹುತಗಳು ಸಂಭವಿಸಿವೆ. ಕಾಡ್ಗಿಚ್ಚುಗಳು ಹೆಚ್ಚಾಗಿವೆ. ಹಾಂಗ್ಕಾಂಗ್ನಂತಹ ನಗರಗಳಲ್ಲೂ ಭೀಕರ ಬೆಂಕಿ ಅವಘಡಗಳನ್ನು ನಾವು ನೋಡಿದ್ದೀವಿ. ಸಪ್ತ ಸಾಗರದಾಚೆಗಿರುವಂತಹ ಹಾಂಗ್ಕಾಂಗ್ನಂತಹ ನಗರಗಳಲ್ಲಿ, ಇಂತಹದ್ದೇ ನಗರದಲ್ಲಿ ಕೋಡಿಶ್ರೀಗಳು ಹೇಳಿದ ಪ್ರಕಾರ ಸಪ್ತ ಸಾಗರದಾಚೆಗೆ ಬೆಂಕಿ ಅವಘಡ ಸಂಭವಿಸುತ್ತೆ, ಅಗ್ನಿ ಅನಾಹುತ ಸಂಭವಿಸುತ್ತೆ ಅಂತ ಹೇಳಿದ್ರು. ಈಗ ನವೆಂಬರ್ ಅಂತ್ಯಕ್ಕೂ ಡಿಸೆಂಬರ್ ಆರಂಭಕ್ಕೂ ಮುಂಚೆ ಹಾಂಗ್ಕಾಂಗ್ನಂತಹ ನಗರದಲ್ಲಿ ಅಗ್ನಿ ಅವಘಡ ಸಂಭವಿಸುತ್ತೆ. ಈ ಅಗ್ನಿ ಅವಘಡದಲ್ಲಿ ನೂರಾರು ಜನರು ಸುಟ್ಟು ಕರಕಲಾಗಿ ಹೋಗ್ಬಿಡ್ತಾರೆ. ಇದು ಕೂಡ ಭವಿಷ್ಯವಾಣಿ ನಿಜವಾಗಿದೆ ಅಂತಾನೆ ಹೇಳಬಹುದು. ಇನ್ನು ವಾಯು ವೈಪರೀತ್ಯ, ದೆಹಲಿಯಂತಹ ದೊಡ್ಡ ದೊಡ್ಡ ಮಹಾನಗರಗಳು, ದೆಹಲಿ ಅಂತಂದ್ರೆ ಏನು? ದೆಹಲಿ ಅಂತಂದ್ರೆ ಭಾರತದ ಹೃದಯ ಭಾಗ. ಆದರೆ ಇದೇ ಹೃದಯ ಈಗ ICUನಲ್ಲಿದೆ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಭಾರತದ ರಾಜಧಾನಿ ದೆಹಲಿಯಲ್ಲಿ, ಅಂದ್ರೆ ದೆಹಲಿಯಷ್ಟೇ ಅಲ್ಲ, ಉತ್ತರ ಭಾರತದಲ್ಲಿ ಉಸಿರಾಡುವಂತಹ ಗಾಳಿ, ಅಮೃತ ಅಂತ ನಾವೇನು ಹೇಳ್ತೀವಲ್ಲ, ಈ ಗಾಳಿಯಲ್ಲಿ ವಿಷವಾಗಿದೆ. ಈ ಗಾಳಿಯಲ್ಲಿ ವಿಷ ಸೇರ್ಕೊಂಡಿದೆ. ಈ ಗಾಳಿಯನ್ನು ನಾವು ಉಸಿರಾಡಿದ್ರೆ ಅನೇಕ ರೋಗಗಳು ಬರ್ತಾ ಇದ್ದಾವೆ. ಜನ ಉಸಿರುಗಟ್ಟಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲು ಹೇಳ್ತಿದ್ರಲ್ಲ, ಮೊದಲು ಈ ಕೊರೋನಾ ಬಂದಿತ್ತಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ವಿ, ಮಾಸ್ಕ್ಗಳನ್ನು ಹಾಕೊಳ್ತಾ ಇದ್ವಿ. ಆದರೆ ಈಗ ಮಾಸ್ಕ್ಗಳನ್ನು ಹಾಕ್ಕೊಂಡು ಮೊದಲು ಕೊರೋನಾ ಟೈಮಲ್ಲಿ ಗಾಳಿಯನ್ನು ತಗೊಳ್ತಾ ಇದ್ವಿ, ಉಸಿರಾಡ್ತಾ ಇದ್ವಿ. ಆದರೆ ಈಗ ಮಾಸ್ಕ್ ಆದರೂ ಹಾಕ್ಕೊಳ್ಳಿ, ಮತ್ತೊಂದು ಮಗದೊಂದಾದರೂ ಮೂಗಿಗೆ ಹಾಕ್ಕೊಳ್ಳಿ, ಉಸಿರಾಡುವಂತಹ ಗಾಳಿ ಅಷ್ಟು ವಿಷಕಾರಿಯಾಗಿದೆ. ಈಗ ವಾಯು ವೈಪರೀತ್ಯ, ಕೋಡಿಶ್ರೀಗಳು ಮೊದಲೇ ಹೇಳಿದ್ರು, ನಾವು ಉಸಿರಾಡುವಂತಹ ಗಾಳಿ ವಿಷವಾಗಲಿದೆ, ಉಸಿರು ನಿಲ್ಲುವಂತೆ ಮಾಡಲಿದೆ, ಹೊಸ ಹೊಸ ರೋಗ ರುಜಿನಗಳು ಬರಲಿವೆ, ಉತ್ತರ ಭಾರತಕ್ಕೆ ದೇವರುಗಳು ದೊಡ್ಡ ಕಂಟಕವನ್ನು ತಂದೊಡ್ಡಲಿದ್ದಾರೆ ಅಂತ ಕೋಡಿಶ್ರೀಗಳು ಹೇಳಿದ್ರು. ಆ ಭವಿಷ್ಯವಾಣಿ ನಿಜವಾಗಿದೆ. ಇನ್ನು ಭೂಮಿ ತಲ್ಲಣ, ನೇಪಾಳ, ಅಫಘಾನಿಸ್ತಾನ, ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ಒಂದು ಕಡೆ ವಾಯು ವಿಷಗಾಳಿ ಆಗ್ತಾ ಇದೆ. ಅಂದರೆ ವಿಷಗಾಳಿಯಿಂದ ಸಾಯ್ತಾ ಇದ್ದರೆ ಇದೇ ಅಫಘಾನಿಸ್ತಾನ, ಇದೇ ದೆಹಲಿಯಲ್ಲಿ ಮತ್ತು ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಉತ್ತರ ಭಾರತದಲ್ಲಿ ಮೊನ್ನೆಯಿಂದ ಮತ್ತೆ ಭೂಕಂಪ ಸಂಭವಿಸ್ತಾ ಇದೆ. ಈ ಕಂಪನಗಳು ಎಲ್ಲೋ ದೂರದ ಅಫಘಾನಿಸ್ತಾನದಲ್ಲಿ ಭೂಕಂಪವಾದರೆ ದೆಹಲಿ ಮತ್ತು ಉತ್ತರ ಭಾರತದ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಭೂಕಂಪ ಸಂಭವಿಸ್ತಾ ಇದೆ. ಈ ಭೂಕಂಪದಿಂದಾಗಿ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಅಂದರೆ ಉಸಿರಾಡೋ ಗಾಳಿಯೂ ಕೂಡ ವಿಷವಾಗಿದೆ, ನಿಂತಿರೋ ನೆಲವೂ ಕೂಡ ಗಡಗಡ ನಡುಗ್ತಾ ಇದೆ. ಶ್ರೀಗಳು ಹೇಳಿದ ಪ್ರತಿಯೊಂದು ಮಾತೂ ಅಕ್ಷರಶಃ ನಿಜವಾಗ್ತಾಗಿದೆ. ಇದು ಪ್ರಕೃತಿ ನಮಗೆ ನೀಡ್ತಾ ಇರುವ ಎಚ್ಚರಿಕೆ ಕರೆಗಂಟೆ ಅಂತಾನೆ ಅವರು ಹೇಳ್ತಾ ಇದ್ದಾರೆ. ಮನುಷ್ಯನ ದುರಾಸೆ, ಪ್ರಕೃತಿಯ ಮೇಲಿನ ದೌರ್ಜನ್ಯ ಮಿತಿ ಮೀರಿದಾಗ ಪ್ರಕೃತಿ ತಾನಾಗಿಯೇ ಸಮತೋಲನ ಮಾಡಿಕೊಳ್ಳತ್ತೆ. ಅದೇ ಈ ವಿಕೋಪಗಳು ಅನ್ನೋದು ಎಚ್ಚರಿಕೆಯಾಗಿದೆ. ಕೋಡಿಶ್ರೀಗಳ ಭವಿಷ್ಯವಾಣಿಗಳು ನಿಜವಾಗಿದ್ದು ಇದೇ ಮೊದಲೇನಲ್ಲ, ಇತಿಹಾಸದುದ್ದಕ್ಕೂ ಕೂಡ ನುಡಿದ ಎಷ್ಟೋ ಭವಿಷ್ಯವಾಣಿಗಳು ಕೈಗನ್ನಡಿಯಂತೆ ಸತ್ಯವಾಗಿದೆ. ಯಡಿಯೂರಪ್ಪ CM ಸ್ಥಾನ ತ್ಯಾಗ. ಯಡಿಯೂರಪ್ಪನವರು CM ಆಗಿದ್ದಾಗಲೇ ಶ್ರೀಗಳು ಕಣ್ಣೀರು ಹಾಕುತ್ತಾ ಅಧಿಕಾರದಿಂದ ಇಳಿಯುವ ಪ್ರಸಂಗ ಬರಲಿದೆಯಂತ ಕೋಡಿಶ್ರೀಗಳು ಭವಿಷ್ಯವಾಣಿಗಳು ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗತ್ತೆ. ಇನ್ನು ಸಮ್ಮಿಶ್ರ ಸರ್ಕಾರ ಪತನ, ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಲೇ ಶ್ರೀಗಳು ಈ ಭವಿಷ್ಯವಾಣಿಯನ್ನು ನುಡಿದಿದ್ರು. ಈ ದೋಸ್ತಿ ಸರ್ಕಾರ, ಈ ಜೋಡೆತ್ತು ಸರ್ಕಾರ ತುಂಬ ದಿನ ಉಳಿಯೋದಿಲ್ಲ, ಜೋಡೆತ್ತು ಒಂಟಿ ಎತ್ತಾಗತ್ತೆ
ಅಂದರೆ ಸರ್ಕಾರ ಪತನವಾಗತ್ತೆ, ಆಷಾಢದ ಗಾಳಿ ಬಿದ್ದು ಹೋಗತ್ತೆ ಅಂತ ಭವಿಷ್ಯವಾಣಿಗಳನ್ನು ಹಿಡಿದ್ರು. 14 ತಿಂಗಳಿರುವಾಗಲೇ ಸರ್ಕಾರ ಪತನವಾಗತ್ತೆ. ಇನ್ನು ಕೊರೋನಾ ಮಹಾಮಾರಿ. ಕೊರೋನಾ ಬರುವ ಮುಂಚೆಯೇ ಶ್ರೀಗಳು ಗಾಳಿಯಲ್ಲಿ ವಿಷ ಹರಡಲಿದೆ, ಜನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಓಡಾಡುವ ಸ್ಥಿತಿ ಬರುತ್ತೆ, ಪ್ರಪಂಚವೇ ಸ್ತಬ್ಧವಾಗತ್ತೆ, ಮನುಷ್ಯರು ಹುಳುಗಳಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಆ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ಅಂದರೆ ಕೊರೋನಾ ಭವಿಷ್ಯವಾಣಿ 100ಕ್ಕೆ 100ರಷ್ಟು ನಿಜವಾಯಿತು. ಹೀಗೆ ಭವಿಷ್ಯವಾಣಿಗಳು ಸಾಲು ಭವಿಷ್ಯವಾಣಿಗಳನ್ನು ನುಡಿದಿದ್ರು. ಆದರೆ ಈ ವರ್ಷ ಅಂದರೆ 2025ರಲ್ಲೂ ಕೂಡ ಕೆಲವೊಂದಿಷ್ಟು ಭವಿಷ್ಯವಾಣಿಗಳನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ವಾಸ್ತವವಾಗಿ ನಿಜವಾಗಿದೆ. ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ, ಪಕ್ಷಾಂತರ ಪರ್ವ, ಅಸ್ಥಿರತೆ ಕಾಡತ್ತೆ ಅಂತ ಹೇಳಿದ್ರು. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಡೆದಂತಹ ನಾಟಕಗಳು, ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆದಿದ್ದು, ಕರ್ನಾಟಕದಲ್ಲಿ ನಡೀತಾ ಇರುವ ಕುರ್ಚಿ ಕಾಳಗ ಇದೆಲ್ಲವೂ ಕೂಡ ಸಾಕ್ಷಿ. ರೋಗ ರುಜಿನಗಳು ಹೆಚ್ಚಾಗಲಿವೆ, ಹೊಸ ವೈರಸ್ ಭೀತಿ ಇದೆಯಂತ ಭವಿಷ್ಯವಾಣಿಯನ್ನು ನುಡಿದಂತಹ ಕೋಡಿಶ್ರೀಗಳು ಈ ಭವಿಷ್ಯವಾಣಿ ನುಡಿದು 2-3 ತಿಂಗಳಾಗಿರುವಾಗಲೇ ಕೇರಳದಲ್ಲಿ ಕಾಣಿಸಿಕೊಂಡಿರೋ ಅಮೀಬಿಯಾ ಮೆನಿಂಗೋ ಎನ್ಸಿಪಾಲಿಟಿ ಅಂದರೆ ಮೆದುಳು ತಿನ್ನುವ ರೋಗ, ನಿಫಾ ವೈರಸ್ ಭೀತಿ, ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಇವೆಲ್ಲವೂ ಕೂಡ ನಿಜವಾಗಿದೆ. ಆರ್ಥಿಕ ಸಂಕಷ್ಟ, ಬೆಲೆ ಏರಿಕೆ. ಇವತ್ತು ಬಂದಿರುವಂತಹ ಸುದ್ದಿ ಏನಂತಂದರೆ ಜಾಗತಿಕ ತಾಪಮಾನ ಜೊತೆಗೆ ಜಾಗತಿಕ ಅಸ್ಥಿರತೆ ಕಾಡಲಿದೆ. ಟೊಮೆಟೊ, ಈರುಳ್ಳಿ ಬೆಳೆ ಗಗನಕ್ಕೇರಿದ್ದು ಜನಸಾಮಾನ್ಯರ ಜೀವನ ದುಸ್ಥಿರವಾಗಿದ್ದು ನಿಮಗೆಲ್ಲ ಗೊತ್ತಾಗಿದೆ. ಜಾಗತಿಕವಾಗಿಯೂ ಆರ್ಥಿಕ ಹಿಂಜರಿತವಾಗಿದೆ. ಇವತ್ತು ನೋಡಿ, ಡಾಲರ್ನ ಎದುರು ರೂಪಾಯಿ ಅಪಮೌಲ್ಯ ಅಲ್ತಾ ದೊಡ್ಡ ಮರ್ಯಾದೆ ಕಳೆದುಕೊಂಡು ಬಿಟ್ಟಿದೆ ನಮ್ಮ ರೂಪಾಯಿ ಡಾಲರ್ ಎದುರು. ಅದು ಎಷ್ಟಕ್ಕಂತಂದರೆ 90 ರೂಪಾಯಿಗೆ ಏರಿಕೆಯಾಗಿದೆ. ಇದು ಮೋದಿ ಸರ್ಕಾರಕ್ಕೆ ದೊಡ್ಡ ಕರೆಗಂಟೆ, ಎಚ್ಚರಿಕೆ ಗಂಟೆ ಅಂತಲೇ ಹೇಳಿದ್ರು. ಅದು ಕೂಡ ಈಗ ನಿಜವಾಗಿದೆ. ಇನ್ನು ಯುದ್ಧ ಭೀತಿ, ಜಾಗತಿಕ ಅಶಾಂತಿ, ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧ, ಜೊತೆಗೆ ಭಾರತ ಪಾಕಿಸ್ತಾನ ಯುದ್ಧ, ಇವೆಲ್ಲವುಗಳನ್ನು ನೋಡ್ತಾ ಇದ್ರೆ ಕೋಡಿಶ್ರೀಗಳು ನೋಡಿದಂತಹ ಭವಿಷ್ಯವಾಣಿಗಳು 100% ನಿಜವಾಗಿದೆ ಅಂತ ಹೇಳಿದ್ದಾರೆ. ಇವೆಲ್ಲವೂ 2025 ಮುಗಿತಾ ಬಂತು. ಇನ್ನು ಒಂದೇ ತಿಂಗಳಿದೆ. ಈ ಒಂದು ತಿಂಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ 2026ಕ್ಕೆ ಏನಾಗಲಿದೆ ಅನ್ನುವಂತಹದನ್ನು ಕೂಡ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಮಹಾಗಂಡಾಂತರದ ಎಚ್ಚರಿಕೆ. 2026ನೇ ಇಸ್ವಿಯಲ್ಲಿ ಮುಂದಿನ ದಿನಗಳಲ್ಲಿ ಜಗತ್ತು ಹಿಂದೆಂದೂ ಕಾಣದಂತಹ ಮಹಾಗಂಡಾಂತರವನ್ನು ಎದುರಿಸಬೇಕಾಗತ್ತೆ. ಪ್ರಕೃತಿ ವಿಕೋಪಗಳು ಇನ್ನಷ್ಟು ಭೀಕರವಾಗಿರಲಿವೆ. ಭೂಮಿ, ಆಕಾಶ, ನೀರು ಎಲ್ಲಿಂದಲೂ ಕೂಡ ಅಂದರೆ ಇವೆಲ್ಲದರಿಂದಲೂ ಕೂಡ ಆಪತ್ತು ಬರಲಿದೆ ಅಂತ ಕೋಡಿಶ್ರೀಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದು ಹವಾಮಾನ ಬದಲಾವಣೆಯ ಪರಿಣಾಮ ಇರಬಹುದು, ಅಥವಾ ಬೇರೆ ಯಾವುದೋ ದೊಡ್ಡ ಪ್ರಾಕೃತಿಕ ವಿಕೋಪ ಆಗಿರಬಹುದು. ಅಂದರೆ ಬೇರೆ ಯಾವುದೋ ದೊಡ್ಡ ಪ್ರಾಕೃತಿಕ ವಿಕೋಪ ಅಂತಂದರೆ ಅದು ಸುನಾಮಿಯ ಎಚ್ಚರಿಕೆಯೂ ಕೂಡ ಆಗಿರಬಹುದು, ಅಥವಾ ಮಾನವ ನಿರ್ಮಿತ ವಿಪ್ಲವವೂ ಕೂಡ ಆಗಿರಬಹುದು. ಅಂದರೆ 3ನೇ ಮಹಾಯುದ್ಧವೂ ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಇನ್ನು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯಾಗಲಿದೆ ಅಂತ ಹೇಳಿದ್ದಾರೆ. ಅಂದರೆ ಜನವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಿ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕವೂ ಕೂಡ ಆಗಬಹುದು. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಅಧಿಕಾರವನ್ನು ಹಸ್ತಾಂತರ ಮಾಡಬಹುದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರಿಗೆ 75 ವರ್ಷ ತುಂಬಿ 76 ವರ್ಷ ಕಾಲಿಟ್ಟಿದ್ದಾರೆ. ಇಲ್ಲಿ BJPಯಲ್ಲಿ ಒಂದು ಅನಿಯಮಿತ ಅಂದರೆ ಅಲಿಖಿತ ಒಂದು ನಿಯಮ ಇದೆ. ಆ ಲಿಖಿತ ನಿಯಮ ಅಂತಂದರೆ 75 ವರ್ಷದ ತುಂಬಿದ ಯಾವುದೇ BJP ಕಾರ್ಯಕರ್ತ ಅವರು ರಿಟೈರ್ಡ್ ಆಗಬೇಕು. ಅವರು ಹಿನ್ಮಟ್ಟದಲ್ಲಿ ಅಂದರೆ ಹಿಂದೆ ಕೂತ್ಕೊಂಡು ಅವರು ರಾಜಕಾರಣ ಮಾಡಬೇಕು ಅನ್ನುವಂತಹದ್ದು ಇದೆ. ಈಗ 76 ವರ್ಷ ತುಂಬಿದೆ, ಪೂರೈಸಿದ್ದಾರೆ. ಮೋದಿಯವರು ರಾಜೀನಾಮೆಯನ್ನು ಕೊಟ್ಟು ಬೇರೆ ಯಾರಿಗಾದರೂ, ಆದರೆ ಯೋಗಿ ಆದಿತ್ಯನಾಥ್ ಅವರಿಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ ಅಂತ ಎಲ್ಲೋ ಒಂದು ಕಡೆ ಭವಿಷ್ಯಕಾರರು ಹೇಳ್ತಾಗಿದ್ದಾರೆ. ಈ ಭವಿಷ್ಯವಾಣಿ ನಿಜವಾದರೂ ಆಶ್ಚರ್ಯ ಇಲ್ಲ, ಇದು ನಿಜವಾಗೇ ಆಗತ್ತೆ ಅಂತ ಕೆಲವೊಂದಿಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾಗಿದ್ದಾರೆ. ಈಗ ನಿಮಗೇನು ಅನಿಸುತ್ತೆ? ಪ್ರಧಾನಿ ಮೋದಿಯವರು ರಾಜೀನಾಮೆ ಕೊಟ್ಟು ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಜನರು ಆಧ್ಯಾತ್ಮದ ಕಡೆಗೆ ಹೆಚ್ಚು ಮುಖ ಮಾಡಲಿದ್ದಾರೆ. ಧರ್ಮ ಸಂರಕ್ಷಣೆಯಾಗಲಿದೆ, ಸತ್ಯಕ್ಕೆ ಜಯ ಸಿಗಲಿದೆ, ಕಷ್ಟಗಳು ಮನುಷ್ಯನನ್ನ ದೇವರ ಹತ್ತಿರ ಕರೆದೊಯ್ಯಲಿವೆ ಅನ್ನುವಂತಹ ಆಶಾದಾಯಕ ಮಾತುಗಳನ್ನು ಆಡಿದ್ದಾರೆ ಕೋಡಿಶ್ರೀಗಳು. ಸತ್ಯಕ್ಕೆ ಜಯ ಸಿಗತ್ತೆ. ಇಷ್ಟು ದಿನಗಳವರೆಗೆ ಅಶಾಂತಿ, ಅನ್ಯಾಯ ತಾಂಡವವಾಡ್ತಾ ಇತ್ತು. ನ್ಯಾಯ ಎಲ್ಲಿದೆ ಸ್ವಾಮಿ ಅಂತ ಕೇಳ್ತಾ ಇದ್ದಂತಹ ದಿನಗಳು ಕೊನೆಗೊಳ್ಳಲಿವೆ. ನಾಮಸ್ಮರಣೆ ಮಾಡಲಿದ್ದಾರೆ ಜನ. ಮತ್ತೆ ಹಳೇ ಕಾಲದ ನೆನಪುಗಳು, ಹಳೆ ಕಾಲದಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ರಲ್ಲ, ಆ ದಿನಗಳು ಮತ್ತೆ ಮರುಕಳಿಸಲಿವೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ.
ವೀಕ್ಷಕರೇ, ಈ ಕೋಡಿಶ್ರೀಗಳ ಭವಿಷ್ಯವಾಣಿಗಳು ನಮಗೆಲ್ಲ ಹೆದರಿಸುವುದಕ್ಕಲ್ಲ, ಎಚ್ಚರಿಸುವುದಕ್ಕೆ. ಅವರು ಕಾಲಜ್ಞಾನಿ, ಅವರಿಗೆ ಭವಿಷ್ಯ ಕಾಣಿಸುತ್ತೆ. ಅವರ ಮಾತುಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಶಿವನ ಪಾದಕ್ಕೆ ಬೀಳಲಿದೆ ಮಲ್ಲಿಗೆ ಅನ್ನೋ ಒಗಟಿನ ನಿಜವಾದ ಅರ್ಥ ಏನು ಅನ್ನೋದು ಕಾಲವೇ ನಿರ್ಧಾರ ಮಾಡುತ್ತೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಏನೋ ದೊಡ್ಡದು ನಡೆಯಲಿದೆ ಎನ್ನುವಂತಹದಂತೂ ಖಚಿತ. ಇನ್ನು ಪ್ರಕೃತಿ ವಿಕೋಪಗಳ ಬಗ್ಗೆ ಅವರು ನುಡಿದಂತಹ ಭವಿಷ್ಯವಾಣಿ ಎಚ್ಚರಿಕೆ ಅಂತಾನೆ ಹೇಳಬಹುದು. ಆದರೆ ಅವೆಲ್ಲವನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು. ಪರಿಸರ ಸಂರಕ್ಷಣೆ ಮಾಡಬೇಕು, ಎಲ್ಲರ ಹೊಣೆಗಾರಿಕೆಯಾಗಿದೆ. ಮುಂದಿನ ಗಂಡಾಂತರಗಳ ಬಗ್ಗೆ ಎಚ್ಚರಿಸುವಂತಹ ಪ್ರಯತ್ನ ನಮ್ದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಕೋಡಿಶ್ರೀಗಳ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಶಿವ ಯಾರು, ಮಲ್ಲಿಗೆ ಯಾರು ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ, ಶುಭ ದಿನ. ಧನ್ಯವಾದ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.